ಭೂಸ್ವಾಧೀನ ಕೈ ಬಿಡಬೇಕು ಅಂತ ರೈತರು ಸಾಕಷ್ಟು ಹೋರಾಟ ಮಾಡ್ತಾರೆ. ಇವತ್ತು ಗಲಾಟೆ ಆಗ್ತಾ ಇದೆ ಸರ್. ಇವತ್ತಿನ ದಿನ ರಾಜ್ಯ ಸರ್ಕಾರದ ಒಂದು ಗ್ರೇಟರ್ ಬೆಂಗಳೂರಿನ ಕಟ್ಟತಕ್ಕಂಥ GBA ಕಾರ್ಯಕ್ರಮ ಬಿಡದಿಯ ಭಾಗದಲ್ಲಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತಕ್ಕಂಥ ಸರ್ಕಾರದ ತೀರ್ಮಾನದ ಬಗ್ಗೆ ಕಳೆದ 2-3 ತಿಂಗಳಿಂದ ರೈತರು ಪ್ರತಿಭಟನೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಅವರತ್ರ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ನನ್ನ ಕಾಲದಲ್ಲಿ ಇದು ತೀರ್ಮಾನ ಆಗಿದ್ದು ಅಂತ ಹೇಳಿ ನನ್ನ ಹೆಸರನ್ನ ಶೆಲ್ಟರ್ನ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಅವರು ನನ್ನ ಕಾಲದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳೇ ಬೇರೆ, ಈಗಿನ ಸರ್ಕಾರದಲ್ಲಿ ಅವರು ತೆಗೆದುಕೊಳ್ಳಿಕ್ಕೆ ಹೊರಟಿರೋ ತೀರ್ಮಾನಗಳೇ ಬೇರೆ. ಅವತ್ತಿನ ದಿನಗಳಲ್ಲಿ ಭೂಮಿಯ ಬೆಲೆ ಅಂಥ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಇವತ್ತು ಅವರೇ ಕೇಂದ್ರ ಸರ್ಕಾರದಲ್ಲಿ ತಂದಿರತಕ್ಕಂಥ ಕಾನೂನು ಪ್ರಕಾರ ಯಾವುದಾದರೂ ಭೂಸ್ವಾಧೀನವನ್ನು ಅಭಿವೃದ್ಧಿಗೆ ವಶಪಡಿಸ್ಕೊಳ್ಳೋದಾದರೆ 2013ರ ತೀರ್ಮಾನ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ, ಆ ಲೆಕ್ಕಾಚಾರಕ್ಕೆ ಹೋದರೆ ಇವತ್ತೇನು 9,000 ಎಕರೆ ಅಕ್ವೈರ್ ಮಾಡಬೇಕು ಅಂತ ಹೊರಟಿದ್ದಾರೆ ಟೌನ್ಶಿಪ್ಪಿಗೆ. 2016-17 ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು, ಇದೇ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿ ಸಚಿವರು 16-17ರಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗಾಲ್ಫ್ ಕ್ಲಬ್ ಏನಿದೆ ಈಗಲ್ಟನ್, ಅಲ್ಲಿ ಸರ್ಕಾರದ ಖರಾಬ್ ಲ್ಯಾಂಡ್ಗಳನ್ನು ಆ ಒಂದು ಗಾಲ್ಫ್ ಕ್ಲಬ್ನ ಒಳಗಡೆ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ 3 DC-ಗಳು 3 ವರದಿ ಕೊಡ್ತಾರೆ. 3 DC-ಗಳು 2018ರಲ್ಲಿ ಅಂತಿಮವಾಗಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿನೇ ಮಾಡ್ಕೊಂಡ್ರು ಅಂತ ಕಾಣಿಸ್ತು. ಯಾಕೆಂದರೆ 2013 ನಾನು ಅಲ್ಲಿ ಲೋಕಸಭಾ ಸದಸ್ಯನೇನಿದ್ದೆ, ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟ ನಂತರ ಉಪಚುನಾವಣೆ ನಡೀತು. ಆ ಉಪಚುನಾವಣೆಯಲ್ಲಿ ಈ ಉಪಮುಖ್ಯಮಂತ್ರಿಗಳು ತಮ್ಮನೇ ಗೆದ್ದಿದ್ದರು. ಅವರ ಬೆಂಬಲಿಗರೊಂದಿಗೆ ಗಾಲ್ಫ್ ಕ್ಲಬ್ಗೆ ಊಟಕ್ಕೆ ಹೋದರು. ಊಟ ಮಾಡಿ ಹೊರಡಬೇಕಾದ್ರೆ ಬಿಲ್ಲೇನು ತಂದು ಕೊಡ್ತಾರೆ ಗಾಲ್ಫ್ ಕ್ಲಬ್ನವರು. 98,000 ಬಿಲ್ ಕೊಟ್ಟಿರ್ತಾರೆ. ಆ 98,000 ಬಿಲ್ಲನ್ನು ನೋಡಿ ಉಪಮುಖ್ಯಮಂತ್ರಿಗಳು, ಈಗಿನ ಉಪಮುಖ್ಯಮಂತ್ರಿ ದುಡ್ಡು ಕೊಡ್ತಾರೆ ಬ್ಯಾಗಿಂದ ತೆಗೆದು. ನನಗೆ 98,000 ಬಿಲ್ ಮಾಡ್ತೀಯ, ಕಲಿಸ್ತೀನಿ ನಿಮಗೆ ಬುದ್ಧಿನ ಅಂತ ಹೇಳಿ ಅವರ ಶಿಷ್ಯಂದ್ರಗಳ ಜೊತೆ ಚರ್ಚೆ ಮಾಡಿ ಪಾಪ ಹೋದರು. ಶ್ರೀನಿವಾಸ ಮೂರ್ತಿಯವರು ಕಂದಾಯ ಸಚಿವರಿದ್ದಾಗ ಆ ಒಂದು ಖರಾಬ್ ಲ್ಯಾಂಡ್ ಏನಿತ್ತು, ಶ್ರೀನಿವಾಸ ಪ್ರಸಾದ್ ಅವರಿದ್ದಾಗ 12 ಕೋಟಿಗೋ 13 ಕೋಟಿಗೋ ಹಣ ಕಟ್ಟಲಿಕ್ಕೆ ಅಂತೇಳಿ ಆದೇಶ ಮಾಡಿದ್ರು. ಇಲ್ಲಿ 98,000 ಬಿಲ್ ಮಾಡಿದ್ರು ಅಂತೇಳಿ ಇದೇ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳು, ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಿನಿಸ್ಟ್ರು, ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ರೇಟ್ ಹಾಕ್ಬೋದು ನಿಮ್ಮ ಲೆಕ್ಕಾಚಾರದಲ್ಲಿ? 70 ಎಕರೆ ಭೂಮಿ ಆ ವ್ಯಾಪ್ತಿಯೊಳಗೆ.
ಯಾವ ರೇಟ್ ಆಗಿರ್ಬೋದು ನೀವು ಯೋಚನೆ ಮಾಡಿ. 984 ಕೋಟಿ ಆ 70 ಎಕರೆ ವ್ಯಾಲ್ಯೂ ಅಂತೇಳಿ ಕಟ್ಟಿ ಕ್ಯಾಬಿನೆಟ್ ಡಿಸಿಷನ್ ತಗೋತಾರೆ. 984 ಕೋಟಿ. ಇದರ ಅಟ್ಯಾಚ್ಡೇ ಇಲ್ಲ. ಏನು ಮಾಡೋಕ್ಕೆ ಹೊರಟಿದ್ದಾರೆ? ಇದರ ಅಟ್ಯಾಚ್ಡ್ ಭೂಮಿ ಅದು. ಅವರು ಡೆವಲಪ್ ಮಾಡಿರೋದು ಬೇರೆ. ಇವತ್ತು ಗಾಲ್ಫ್ ಕ್ಲಬ್ ಮಾಡಿರೋದು ಡೆವಲಪ್ ಆಗಿರತಕ್ಕಂಥದ್ದು ಬೇರೆ. ನನ್ನ ಅಭಿಪ್ರಾಯದಲ್ಲಿ ಇವತ್ತು ಆಗಿನ ಸಂದರ್ಭದಲ್ಲಿ ಇದೇ ಸರ್ಕಾರ, ಇದೇ ಮುಖ್ಯಮಂತ್ರಿ, ಇದೇ ಉಪಮುಖ್ಯಮಂತ್ರಿ ಎಲ್ಲ ಸೇರಿ ಎಕರೆಗೆ 13 ಕೋಟಿ ಫಿಕ್ಸ್ ಮಾಡಿದಾರಲ್ಲ. 1:3 ಮಾಡಿ. ಈಗ ನೀವೇ ಫಿಕ್ಸ್ ಮಾಡಿದ್ದಲ್ವಾ? 3 ಜನ ಅಧಿಕಾರಿಗಳು 3 ವರದಿ ಕೊಟ್ಟರು. ಅದೆಲ್ಲ ಕಸದ ಬುಟ್ಟಿಗೆ ಹಾಕಿ ನೀವು ಫಿಕ್ಸ್ ಮಾಡೋದಲ್ಲ ರೇಟು. ಅವತ್ತು ಕೊಟ್ಬಿಡಿ ರೈತನಿಗೆ 1:3. ನಿಮ್ಮ ಕಾನೂನೇ ಇದೆ 2013. ಆಗ ನಾನೇ ಹೇಳ್ತೀನಪ್ಪ ನಮ್ಮ ರೈತರಿಗೆ. ಇವತ್ತು ಅಲ್ಲಿ ಭಾಗದಲ್ಲಿ ರೈತರು ಹಸುಗಳು ಕಟ್ಟಿದ್ದಾರೆ, ಒಳ್ಳೆ ರೇಷ್ಮೆ ಬೆಳೆ ಬೆಳೀತಾ ಇದ್ದಾರೆ. ರೇಷ್ಮೆ ಬೆಳೆ ರೇಟು ಉತ್ತಮವಾದ ರೀತಿಯಲ್ಲಿದೆ. ಭತ್ತ ಬೆಳೀತಾರೆ, ತೆಂಗಿನ ಗಿಡಗಳಿದೆ. ಎಲ್ಲಾದರೂ ಹೋಗಿ ಕನಕಪುರದ ಭಾಗದಲ್ಲಿ ಡ್ರೈ ಲ್ಯಾಂಡ್ ಇದೆಯಲ್ಲ, ಮಾಡಿ ಅಲ್ಲೆಲ್ಲ ಡೈರಿ ಮಾಡೋದ್ರಲ್ಲ. ಆಗ ಆ ಡೈರಿ ಮಾಡಬೇಕಾದ್ರೆ ಅಲ್ಲಿ ರೇಟ್ ಏನಿತ್ತು, ರೈತರಿಗೆ ರೇಟ್ ಎಷ್ಟು ಕೊಟ್ರಿ? ನಿಮ್ಮ ಜೊತೆಲಿರೋ ಪಟಾಲಂಗಳು GPM ಮಾಡ್ಕೊಂಡು ಬೆಂಗಳೂರು ಡೈರಿಯಿಂದ ಎಷ್ಟು ದುಡ್ಡು ತಗೊಂಡ್ರಿ ಆ ಭೂಮಿಗೆ? ಇತಿಹಾಸ ಇದೆ ಇವೆಲ್ಲ. ಕೆಲವು ರೈತರುಗಳು ಕರೆದಿರೋದು ಅದು ಎಲ್ಲರನ್ನೂ ಕರೆಯೋದಕ್ಕೆ ಯಾರು ಹೋಗ್ತಾರಲ್ಲ ಅವ್ರ ಹತ್ರ ದುಡ್ಡಿಲ್ಲ. ಇವ್ರ ಯೋಗ್ಯತೆಗೆ ಅಲ್ಲಿ ದುಡ್ಡು ಕೊಡೋದಕ್ಕೆ ಎಲ್ಲಿದೆ ದುಡ್ಡು? ಇವತ್ತು ಅಕ್ವೈರ್ ಮಾಡ್ಕೊಂಡು ದುಡ್ಡು ಕೊಡೋದಕ್ಕೆ ರೈತರಿಗೆ ಎಲ್ಲಿಟ್ಟವ್ರು ದುಡ್ಡನ್ನ ಇವರು? ಇಂಥ ದುಸ್ಸಾಹಸ ಯಾಕೆ ನಾನು ಕೇಳ್ತಕ್ಕಂಥ? ಯಾಕೆಂದರೆ ಇದೇ HK ಪಾಟೀಲ್ ಇವತ್ತು ಕಾನೂನು ಸಚಿವರು, ಅವರಿಗೆ ನೆನಪಿಸ್ಕೊಡ್ತೀನಿ. ಇದೇ HK ಪಾಟೀಲ್ ಅಧ್ಯಕ್ಷತೆ ಉಗ್ರಪ್ಪನವರು ಗ್ರೇಟ್. ಇವ್ರದ್ದೆಲ್ಲ ಒಂದು ಸಮಿತಿ ಮಾಡಿ 2006-7 ನಾನು ಬೆಂಗಳೂರಿನ ಒಂದು ಬೆಳವಣಿಗೆಯನ್ನು ಸ್ವಲ್ಪ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ 5 ಟೌನ್ಶಿಪ್ಗೆ ತೀರ್ಮಾನ ಮಾಡಿದ್ದು ನಾವು. ಅದು ರೈತರು ಭೂಮಿಯೆಲ್ಲ ಹೊಡಿಲಿಕ್ಕೆ ಕುಮಾರಸ್ವಾಮಿ ಬೆಂಗಳೂರು ಸುತ್ತಮುತ್ತ ಇದಕ್ಕೆಲ್ಲ ಕೈ ಹಾಕಿರೋದು ಅಂತೇಳಿ ಸತ್ಯ ಶೋಧನಾ ಸಮಿತಿ ಅಂತೇಳಿ HK ಪಾಟೀಲ್ರೇ ನೀವೇ ಕೊಟ್ರಲ್ಲಪ್ಪ ಹೋಗಿ ಎಲ್ಲ ಕಡೆ ಸತ್ಯ ಶೋಧನಾ ಸಮಿತಿ ಇಟ್ಕೊಂಡು. ಅವತ್ತೇನು ಕೊಟ್ಟರಿ? ವರದಿ ತೆಗೀರಪ್ಪ ಸತ್ಯ ಶೋಧನಾ ಸಮಿತಿಯಿಂದ. ಈಗ ಟೌನ್ಶಿಪ್ ಮಾಡಬೇಕು ಅಂತ ಈಗ ಏನು ಜನಗಳನ್ನ ಉದ್ಧಾರ ಮಾಡಿಬಿಡ್ತೀವಿ ಅಂತೇಳಿ ಬಂದವರಿಗೆ. ಅಲ್ಲಿ ರೈತರು ಇವತ್ತು ಒಳ್ಳೆಯ ಕೃಷಿಕರಾಗಿ ಬದುಕ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ನೀರಿನ ಸಮಸ್ಯೆ ಅಲ್ಲಿ ಇದರ ನೀರಿರ್ಬೋದು, ಬೆಂಗಳೂರಿನ ನೀರು ಇವತ್ತು ಬರ್ತಾ ಇರ್ಬೋದು. ಅಲ್ಲಿ ಸ್ವಲ್ಪ ಈಗ ಶುದ್ಧೀಕರಣವೂ ಆಗಿದೆ. ಇದರ ಇದಾಕಿಲ್ಲ, ಟರ್ಷಿಯರಿ ಪ್ಲ್ಯಾಂಟ್ ಹಾಕಿಲ್ಲ. ಆದರೂ ಇವತ್ತು ರೈತನಿಗೆ ಎಲ್ಲ ರೀತಿಯಲ್ಲಿ ಅಗ್ರಿಕಲ್ಚರಿಗೆ ಉತ್ತಮವಾದಂಥ ವಾತಾವರಣ ಇದೆ. ಹಸುಗಳಿಂದ ಪ್ರತಿ ಕುಟುಂಬ ಇವತ್ತು ತಿಂಗಳಿಗೆ 60,000 70,000 ಸಂಪಾದನೆ ಮಾಡ್ತಾವ್ರೆ. ಏನೂ ಇಲ್ಲದೆ ಇರತಕ್ಕಂಥ ಡ್ರೈ ಲ್ಯಾಂಡ್ ಎಲ್ಲರೂ ದೂರ ಹೋಗಿ ಮಾಡಿ, ಏನು ತೊಂದರೆ ಇಲ್ಲ. ನಾನೇನು ಬೆಂಗಳೂರಿನ ಅಭಿವೃದ್ಧಿಗೆ ಟೌನ್ಶಿಪ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಏನೋ ಮಾಡ್ತೀವಿ ಅಂತೀರಿ ನೋಡಿ, ಏನು ಮಾಡಿ. ನಾನು ಅದಕ್ಕೆ ಯಾವುದಕ್ಕೂ ತಕರಾರು ತೆಗೆಯಲ್ಲ. ಆದರೆ ಇಲ್ಲಿ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ವಿಷಯದಲ್ಲಿ ನಾನು ರೈತರ ಪರವಾಗಿದ್ದೇನೆ, ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ನಾನು ಸಹ ನಮ್ಮ ರೈತರಿಗೆ ಧೈರ್ಯವಾಗಿರ್ಲಿಕ್ಕೆ ಹೇಳ್ತೀನಿ. ಯಾರೂ ಸಹ ಆ ಭಾಗದಲ್ಲಿ ಇವತ್ತೇನು 2-3 ತಿಂಗಳಿಂದ ನಿಮ್ಮ ಪ್ರತಿಭಟನೆ ಇದೆ, ಯಾವುದೇ ಒತ್ತಡಕ್ಕೆ ಮಣಿಬೇಡಿ, ಯಾವುದೇ ದಬ್ಬಾಳಿಕೆ ಭಯದ ಮಾತುಗಳಿಗೆ ಹೆದರಬೇಕಾಗಿಲ್ಲ. ನಿಮ್ಮ ಜೊತೆಲಿ ನಾವಿದ್ದೇವೆ ಅನ್ನೋದನ್ನು ನಮ್ಮ ರೈತರಿಗೆ ಹೇಳಲಿಕ್ಕೆ ಬಯಸ್ತೀವಿ. ಎಲ್ಲ ಕಡೆ ಬೆಳಗಾವಿ ರೈತರು ಇವತ್ತು
ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ, ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದೆ. ಮೊದಲನೇ ಬಾರಿ 2006-07. ಇದಕ್ಕಿಂತಲೂ ದಾರುಣವಾದ ಪರಿಸ್ಥಿತಿ ರೈತನಿಗೆ ಅಟ್ಲೀಸ್ಟ್ ದುಡ್ಡು ರೇಟ್ ಕೇಳ್ತಾ ಇದ್ದಾರೆ, 3,500 ಕೊಡಿ ಅಂತ. ಅವತ್ತು ನಮ್ಮ ರೈತರು ಕಬ್ಬು ಮಾರಾಟ ಮಾಡೋಕ್ಕಾಗಲಿಲ್ಲ, ತಗೊಳಕ್ಕೆ ತಯಾರಾಗಿರಲಿಲ್ಲ. ಬೆಳಗಾವಿನಲ್ಲಿ ಮೊದಲನೇ ಅಧಿವೇಶನಕ್ಕೆ ಚಾಲನೆ ಕೊಟ್ಟೆ. ಇವರು ಕೋರೆಯವರ ಒಂದು ಕಾಲೇಜೇನಿದೆ ಅಲ್ಲಿ ಶುರು ಮಾಡಿದ್ದು. ಅವತ್ತು ನಮ್ಮ ರೈತರು ಬಂದು ಅವ್ರ ಸಂಕಷ್ಟ ಹೇಳ್ಕೊಂಡಾಗ ಅಲ್ಲೇ ಕಾರ್ಖಾನೆ ಮಾಲೀಕರನ್ನು ಕರೆದು ಯಾವ ರೀತಿಯ ರೈತರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬೀದರ್ನಲ್ಲಿ ನಾನು ಪ್ರವಾಸ ಹೋದಾಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತನ ಮನೆಗೆ ಹೋದಾಗ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟೆ. ಕಬ್ಬೆಲ್ಲ ಒಣಗೋಗಿತ್ತು. ನಾನು ಅಲ್ಲಿಂದಲೇ ಒಂದು ಘೋಷಣೆ ಮಾಡಿದೆ, ರೈತರ ಸಾಲ ಮನ್ನಾ 25,000 ರೂಪಾಯಿವರೆಗೆ ಮನ್ನಾ ಮಾಡ್ತೀನಿ. ಅದ್ರ ಜೊತೆಗೆ ಯಾವ ರೈತರು ಕಬ್ಬನ್ನು ಮಾರಾಟ ಮಾಡೋಕ್ಕಾಗಿಲ್ಲ ಆ ರೈತರಿಗೆ 25,000 ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಅವತ್ತಿನ ಕಾಲದಲ್ಲಿ 250 ಕೋಟಿ ಕೊಟ್ಟೆ ರೈತರಿಗೆ. ಅವತ್ತಿನ 250 ಕೋಟಿ ಇವತ್ತು ಅಲ್ಲ, 2,250 ಕೋಟಿ ಹಣ ಏನು ಬಿಡುಗಡೆ ಮಾಡಿದ್ದೆ. ಇವತ್ತಿನ ಬಜೆಟ್ಟು 4.5 ಲಕ್ಷ ಕೋಟಿ, ಅವತ್ತಿದ್ದು 30,000 ಕೋಟಿ. ವ್ಯಾಲ್ಯೂ ಎಷ್ಟಿದೆ ಲೆಕ್ಕ ಹಾಕ್ತೀನಿ. ರೈತರು ಸಾಲ ಮನ್ನಾ ಮಾಡಿದೆ, 2,500 ಕೋಟಿ ಕೊಟ್ಟೆ ಇವತ್ತು. ಮತ್ತು 2ನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ವಿಧಾನಸೌಧಕ್ಕೆ ಕರೆಸ್ತೆ ರೈತರುಗಳನ್ನ ಚರ್ಚೆ ಮಾಡಿ. ಅವತ್ತೇನಾಗಿತ್ತು, ಕಾರ್ಖಾನೆ ಮಾಲೀಕರುಗಳಿಗೆ ಕಬ್ಬಿರಲಿಲ್ಲ, ರೈತರಿಗೆ ಆಸೆ ಹುಟ್ಟಿಸಿ ನಿಮಗೆ 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟಿರಲಿಲ್ಲ. ಟೋಪಿ ಆಗಿದ್ದರು ಕಾರ್ಖಾನೆ ಮಾಲೀಕರು. ವಿಧಾನಸೌಧ ಕೃಷ್ಣ ಕಚೇರಿ ಮೀಟಿಂಗ್ ಕರೆದು ಅವತ್ತು ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ, ಇದು ನನ್ನ ನಡವಳಿಕೆ. ನಾನು ಮುಖ್ಯಮಂತ್ರಿಯಾಗಿ ಇದ್ದಂಥ, ಅದು ಸ್ವತಂತ್ರ ಸರ್ಕಾರ ಅಲ್ಲ, ನನಗೆ ಯಾರ್ದು ಹಂಗಲ್ಲಿದ್ದಿದ್ದು ನಾನು. ಅಂಥ ಸಂದರ್ಭದಲ್ಲೂ ನನ್ನ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವ ರೀತಿಯ ಕಬ್ಬು ಬೆಳೆಗಾರ ಇರಲಿ, ಇದು ನಮ್ಮ ಟೊಮೊಟೊ ಬೆಳೆದು ಲಾಸಾಗಿ ಬೀದಿಲಿ ಎಷ್ಟಂಥದ್ದು ಹುಬ್ಬಳ್ಳಿ ಧಾರವಾಡದಲ್ಲಿ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಬೆಳೆ ಬೆಳೆದು ಬೀದಿಗೆ ಬಂದಿದ್ದರು. ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿಂದಲೇ ಘೋಷಣೆ ಮಾಡಿದೆ ಅಣಗೇರಿಯಿಂದ ರೈತನಿಗೆ. ಮಾವು ಕೋಲಾರದಲ್ಲಿ ಇಮ್ಮಿಡಿಯೇಟಾಗಿ ಹಣ ಬಿಡುಗಡೆ ಮಾಡಿದೆ. ಇವ್ರಿಗೇನಾಗಿದೆ ದರಿದ್ರ, ಏನಾಗಿದೆ ದರಿದ್ರ ಅಂತ ಕೇಳ್ತೀನಿ. ಅದೇನು ದೊಡ್ಡ ವಿಷಯ ಅಲ್ಲ ಬ್ರದರ್. ಇಷ್ಟು ದಿವಸ ರೈತರನ್ನ 7 ದಿನ ರಸ್ತೆಯಲ್ಲಿ ಮಲಗಿಸ್ಬೇಕಾಗಿರಲಿಲ್ಲ ಈ ಸರ್ಕಾರ. ಏನಾದರೂ ರೈತರ ಬಗ್ಗೆ ಸ್ವಲ್ಪ ಭಯ ಭಕ್ತಿ ಇದ್ದಿದ್ರೆ 10 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕಾದಂಥ ಒಂದು ಪ್ರಕರಣ ಇದು. ಏನು ದೊಡ್ಡ ವಿಷಯ ಅಲ್ಲ ಇದು. ಇವತ್ತು ರೈತರು ಹೇಳ್ತಾವ್ರಲ್ಲ, ಮೊಲಾಸಸ್ ಮಾರಾಟ, ಇವತ್ತು ಎಥನಾಲ್ ಪ್ರೊಡಕ್ಷನ್ನು, ಸಕ್ಕರೆ ಪ್ರೊಡಕ್ಷನ್ನು, ಅದ್ರ ಜೊತೆಗೆ ಇವರೀಗ ಮಾಡೋರಲ್ಲ ಎಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮ್ಗೆ 2 ವರ್ಷದಲ್ಲಿ ಏರ್ಸವನಲ್ಲ ರೇಟನ್ನು, ಟ್ಯಾಕ್ಸ್ಗಳನ್ನು, ಅಬ್ಕಾರಿ ಎಲ್ಲ ಏರಿಕೆ ಮಾಡಿದ್ರಲ್ಲ. ಎಷ್ಟು ಬರ್ತಿದೆ ನಿಮಗೆ ಸಂಪಾದನೆ ಸರ್ಕಾರಕ್ಕೆ? ಏನು ನಿಮಗೆ ದರಿದ್ರ ಬಂದಿರೋದು? ಆ ಜನ ಬೆವರು ಸುರಿಸಿ ರೈತರು ನಿಮ್ಮ ಖಜಾನೆ ತುಂಬಿಸ್ತಾವ್ರೆ. ಅಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾಡಿನ ಜನ ಅರ್ಥ ಮಾಡ್ಕೋಬೇಕಿಲ್ಲಿ. ಬಾಗಲಕೋಟೆಯಲ್ಲಿ ಪಾಪ ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ ಅವ್ರಿಗೆ ಅಂತಿಮ ಅಂತ್ಯಕ್ರಿಯೆ ದರ್ಶನ ಮಾಡೋಕೆ ಹೋಗ್ತಾರೆ. ಇಲ್ಲಿ ರೈತನ ಬದುಕಿ ಸಾಯ್ತಾ ಇದ್ದಾನೆ ರೈತ, ಇನ್ನೊಬ್ಬರನ್ನ ಬದುಕಿಸಿ. ಇವ್ರನ್ನ ಕನಿಷ್ಠ ಸೌಜನ್ಯಕ್ಕೆ ಅಲ್ಲೇ ಬಾಗಲಕೋಟೆಯಲ್ಲೇ ನಡೀತಾ ಇತ್ತಲ್ಲ ಸ್ಟ್ರೈಕು, ಅಲ್ಲಿಗೆ ತಾನೇ ಹೋಗಿದ್ದು ಆಲ್ಮಟ್ಟಿಗೆ ಹೆಲಿಕಾಪ್ಟ್ರಲ್ಲಿ. ಒಂದು 5 ನಿಮಿಷ ಹೋಗ್ಲಿಕ್ಕೆ ಅವಕಾಶ ಇತ್ತು. ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ, ಇವತ್ತೇನು ಕಬ್ಬು ಬೆಳೆಗಾರರು ಬರೀ ಲಿಂಗಾಯತರು ಒಕ್ಕಲಿಗರ, ದಲಿತರ ರೈತರಿಲ್ವಾ, ಕುರುಬರ ರೈತರಿಲ್ವಾ? ಏನು ಉದ್ಧಾರ ಮಾಡಿಬಿಟ್ಟವ್ರಂತ ಅಹಿಂದಾಗಿ. ಈಗ 19ನೇ ತಾರೀಕು ಆಯಿತು, ಅಹಿಂದ ಹೆಸರಿನಲ್ಲಿ ಏನು ದೊಡ್ಡ ರ್ಯಾಲಿ ಮಾಡ್ತಾರಂತೆ.
ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಇವರು? ಏನು ಹೇಳಿ? ಅವ್ರಿಗೆ ಏನಾದರೂ ಮಾಡ್ಕೊಳ್ಳಿ, ನನಗೆ ಇಂದಾನಾದರೂ ಮಾಡ್ಕೊಳ್ಳಿ, ಯಾವುದಾದ್ರೂ ಮಾಡ್ಕೊಳ್ಳಿ, ನಾನು ಅದಕ್ಕೂ ನನ್ನ ತಕರಾರಿಲ್ಲ. ನನ್ನ ರೈತರನ್ನ ಉಳಿಸ್ರಪ್ಪ. ಬಿಸ್ತಲ್ಲಿ ಕೂತವ್ರಲ್ಲ ಅಲ್ಲಿ ಬೆಳಗಾವಿಲಿ ಅನಾಹುತಗಳಾದವು. ಮಹಾರಾಷ್ಟ್ರದ ಒಂದು ಮಳೆ ಹಿನ್ನೆಲೆಯಲ್ಲಿ ಪ್ರವಾಹ, ಕುಟುಂಬಗಳು ಸರ್ವನಾಶ ಆಗವೆ, ಹಲವಾರು ಬೆಳೆಗಳು ನಾಶ ಆಗಿದೆ. ಇನ್ನೂ ₹1 ಕೊಡಲಿಲ್ಲ ಅವರಿಗೆ. ಇಂಥ ಪರಿಸ್ಥಿತಿಯಲ್ಲಿ ರೈತರು ಒಂದು ₹200 ಜಾಸ್ತಿ ಕೊಡಿ ಅಂತ ಕೇಳಿದ್ರೆ, ನಮ್ಮದಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು. ನಾನೇನು ಕೇಂದ್ರ ಸರ್ಕಾರ ಹುಡಿಕೊಂಡು ಹೋಗಿದ್ನ?